ಇಂಧನ. ನಾವು ರೂಪಿಸಿರುವ ಗೃಹಜ್ಯೋತಿ ಯೋಜನೆಯು ಪ್ರತಿಯೊಂದು ಕುಟುಂಬಕ್ಕೆ, ಪ್ರತಿಯೊಬ್ಬ ವ್ಯಕ್ತಿಗೆ ಇಂಧನ ಖಾತ್ರಿ ನೀಡುವ ಯೋಜನೆಯಾಗಿದೆ. ಆಧುನಿಕ ಬದುಕಿನ ಪ್ರಾಥಮಿಕ ಅಗತ್ಯಗಳಲ್ಲಿ ವಿದ್ಯುತ್ ಶಕ್ತಿ ಅತ್ಯಗತ್ಯವೂ ಅನಿವಾರ್ಯವೂ ಆಗಿರುವಂಥದ್ದು. ಆದರೆ ತಮಗೆ ಅತ್ಯಂತ ಅಗತ್ಯವಿದ್ದಾಗಲೂ ಸಹ ವಿದ್ಯುತ್ ಬಿಲ್ ಭರಿಸಲು ಶಕ್ತಿ ಇಲ್ಲದ ಕಾರಣಕ್ಕಾಗಿ ಸಾವಿರಾರು ಕುಟುಂಬಗಳು ಬವಣೆ ಪಡುವುದನ್ನು ನಾನು ನೋಡಿದ್ದೇನೆ. ಬದಲಾಗಿರುವ ಜಗತ್ತಿನಲ್ಲಿ ಪಡಿತರ ಖಾತೆಯಷ್ಟೇ ಇಂಧನ ಖಾತ್ರಿಯು ಪ್ರತಿ ಕುಟುಂಬಕ್ಕೆ ಅಗತ್ಯವಾಗಿ ಬೇಕಿದೆ. ಈ ನಿಟ್ಟಿನಲ್ಲಿ ಗೃಹ ಜ್ಯೋತಿ ಯೋಜನೆಯಡಿ ರಾಜ್ಯದಲ್ಲಿನ ಪ್ರತಿ ಮನೆಗೆ ಪ್ರತಿ ತಿಂಗಳಿಗೆ ಅವರಿಗೆ ವಾರ್ಷಿಕ ಸರಾಸರಿ ಬಳಕೆಯ ಜೊತೆಗೆ ಗರಿಷ್ಠ 10% ಹೆಚ್ಚುವರಿ ಯೂನಿಟ್ವರೆಗಿನ ಬಳಕೆಯನ್ನು ಉಚಿತವಾಗಿ ನೀಡಲಾಗುವುದು. ಗೃಹ ಜ್ಯೋತಿ ಯೋಜನೆಯಡಿ ನೋಂದಣಿ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದ್ದು, ಜುಲೈ 1ರಿಂದ ಬಳಕೆಯಾಗುವ ವಿದ್ಯುತ್ ಬಿಲ್ಗೆ ಇದು ಅನ್ವಯವಾಗುತ್ತದೆ. ವಿದ್ಯುತ್ ಶಕ್ತಿ ಸದ್ಬಳಕೆಯ ಕುರಿತು ಜನರಲ್ಲಿ ಜಾಗೃತಿ ಇರಬೇಕೆಂಬ ಜವಾಬ್ದಾರಿಯೊಂದಿಗೆ ಈ ಯೋಜನೆಯ ಮಾರ್ಗಸೂಚಿಯನ್ನು ಸಿದ್ಧಪಡಿಸಲಾಗಿದೆ. ಉಚಿತ ವಿದ್ಯುತ್ ಸೌಲಭ್ಯದಿಂದ ಜನರ ಮುಂದೆ ಮನೆಗಳಲ್ಲಿ ನೆಮ್ಮದಿಯ ಬೆಳಕು ತುಂಬುವ ಪ್ರಯತ್ನ ನಮ್ಮದಾಗಿದೆ. 2 ಕೋಟಿಗಿಂತ ಹೆಚ್ಚು ಬಳಕೆದಾರರಿಗೆ ಉಪಯೋಗವಾಗಲಿರುವ ಈ ಯೋಜನೆಯನ್ನು ವಾರ್ಷಿಕ ಅಂದಾಜು 13,910 ಕೋಟಿ ರುಗಳ ವೆಚ್ಚದಲ್ಲಿ ಜಾರಿಗೊಳಿಸಲಾಗುವುದು. ವಿವಿಧ ವಿದ್ಯುತ್ ಉತ್ಪಾದನಾ ಮತ್ತು ವಿತರಣಾ ಸಂಸ್ಥೆಗಳಿಗೆ ವಿದ್ಯುತ್ ಸರಬರಾಜು ಕಂಪನಿಗಳಿಂದ ಪಾವತಿಸಬೇಕಾದ ಮೊತ್ತ 2018ಕ್ಕೆ 11,956 ಕೋಟಿ ರುಗಳಿಷ್ಟಿದ್ದು, 2023 ಮಾರ್ಚ್ ಅಂತ್ಯಕ್ಕೆ 16,132 ಕೋಟಿ ರುಗಳಿಗೆ ಹೆಚ್ಚಳವಾಗಿದೆ. ವಿದ್ಯುತ್ ಸರಬರಾಜು ಕಂಪನಿಗಳು ಸಕಾಲದಲ್ಲಿ ಪಾವತಿ ಮಾಡದೇ ಇರುವುದರಿಂದ ಕರ್ನಾಟಕ ವಿದ್ಯುತ್ ನಿಗಮದ ಆರ್ಥಿಕ ಸ್ಥಿತಿಯು ಸಾಕಷ್ಟು ಕುಸಿದಿದೆ. ಕೆಪಿಸಿಎಲ್ನ ಸಾಲದ ಪ್ರಮಾಣವು 2018ರ ಮಾರ್ಚ್ ಅಂತ್ಯಕ್ಕೆ 19,477 ಕೋಟಿ ರುಗಳಿದ್ದದ್ದು 2023 ಮಾರ್ಚ್ ಅಂತ್ಯಕ್ಕೆ 31,145 ಕೋಟಿ ರುಗಳಿಗೆ ಹೆಚ್ಚಳವಾಗಿದೆ. ಒಟ್ಟಾರೆಯಾಗಿ ಇಂಧನ ಇಲಾಖೆಯಲ್ಲಿದ್ದ ಕಂಪನಿಗಳ ಸಾಲದ ಹೊರೆಯು ಮಾರ್ಚ್ 2018 ಅಂತ್ಯಕ್ಕೆ 51,086 ಕೋಟಿ ರುಗಳಷ್ಟಿದ್ದು, ಇಂದಿನ ಸರ್ಕಾರದ ಅವಧಿಯಲ್ಲಿ 91,911 ಕೋಟಿ ರುಗಳ ಏರಿಕೆಯಾಗಿರುತ್ತದೆ. ನಮ್ಮ ಸರ್ಕಾರವು ವಿದ್ಯುತ್ ಸರಬರಾಜು ಕಂಪನಿಗಳ ಆರ್ಥಿಕ ಪರಿಸ್ಥಿತಿಯ ಸುಧಾರಣೆಗಾಗಿ ಮತ್ತು ಗುಣಮಟ್ಟದ ವಿದ್ಯುತ್ ಉತ್ಪಾದನೆ, ಪ್ರಸರಣ ಹಾಗೂ ಸರಬರಾಜಿಗೆ ಸಂಬಂಧಪಟ್ಟಂತೆ 2035 ವರೆಗಿನ ಮುನ್ನೋಟವನ್ನು ವಿಷನ್ ಡಾಕ್ಯುಮೆಂಟ್ ಸಿದ್ಧಪಡಿಸಲಿದೆ.